ನಿರ್ಮಾಪಕ ಉಮಾಪತಿ ಮತ್ತು ದರ್ಶನ್ ನಡುವೆ ಈ ಹಿಂದೆ ತಗಡು ಕದನ ನಡೆದಿತ್ತು. ಇದೀಗ ದರ್ಶನ್ ಕೊಲೆ ಕೇಸ್ನಲ್ಲಿ ಲಾಕ್ ಆಗ್ತಾ ಇದ್ದಂತೆ ಉಮಾಪತಿ ರಿಯಾಕ್ಟ್ ಮಾಡಿದ್ದಾರೆ. ಮಾತ್ನಲ್ಲೂ ದರ್ಶನ್ಗೆ ಗುಮ್ಮಿದ್ದಾರೆ. ಉಮಾಪತಿ ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ನಾನು ಹಾಕೊಂಡಿದ್ದ ಸ್ಟೇಟಸ್ ನಿಜವಾಗ್ಲೂ ಆತನಿಗೆ ಅಂತಲ್ಲ ಸರ್. ನಾನು ನಮ್ಮಲ್ಲಿ ನಮ್ಮ ತಂದೆ ತಾಯಿ, ನನ್ನ ಹೆಂಡತಿ, ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಾ ಇದ್ದು ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳಪ್ಪ ಅಂತ. ರಾಜಕೀಯಕ್ಕೆ ಬಂದ್ಮೇಲೆ ನಿಜವಾಗ್ಲೂ ಭಾಳ ಕಡಿಮೆ ಮಾಡ್ಕೊಂಡಿದ್ದೀನಿ ಸರ್. ಆಮೇಲೆ ಅದ್ರ ಉದ್ದೇಶ ಏನು ಅಂದರೆ, ತಾಳ್ಮೆ ಇರೋದ್ರಿಂದ ಎರಡು ಥರ ಉದಾಹರಣೆಗಳಿದ್ದಾವೆ. ನಂದೊಂದು ಉದಾಹರಣೆ, ಇನ್ನೊಬ್ಬ ವ್ಯಕ್ತಿದೊಂದು ಉದಾಹರಣೆ. ಏನು, ತಾಳ್ಮೆಯಿಂದ ಇದ್ದರೆ ಕಾಲ ಕಾಯ್ದು ಬಾಲ ಕುಯ್ಬೋದು. ತಾಳ್ಮೆ ಕಳ್ಕೊಂಡ್ರೆ ಅದೇನು ಹೇಳ್ತಾರಲ್ಲ, ತೀಟೆ ತಿಮ್ಮ ತೊಡೆ ಕೆರ್ಕೊಂಡು ಗಾಯ ಮಾಡ್ಕೊಂಡ ಅಂತ, ಹಂಗೂ ಆಗ್ತದೆ. ಯಾವತ್ತೂ ಅಷ್ಟೇ ಸಮಯ ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಸರ್. ಟೈಮ್ ಇಸ್ ದಿ ಬೆಟ್ರ್ ಇಲ್ಲಿ. ಯಾವುದೇ ಕಾರಣಕ್ಕೂ ನಾವು ಯಾವುದೋ ಒಬ್ಬ ವ್ಯಕ್ತಿನ ಮುಗಿಸ್ತೀನಿ, ಯಾವುದೋ ಒಬ್ಬ ವ್ಯಕ್ತಿನ ನಾನು ರಕ್ಕೆ ಪುಕ್ಕ ಕದರಿಸ್ತೀನಿ, ಯಾವುದೋ ಒಬ್ಬ ವ್ಯಕ್ತಿನ ನಾನು ಗುಂಬಿಡ್ತೀನಿ ಸರ್, ಅವೆಲ್ಲ ತುಂಬ ದಿವಸ ಬಾಳಿಕೆ ಬರಲ್ಲ. ಯಾಕಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ದೇವತೆಗಳೇ ಎಷ್ಟೋ ಸಲ ತಪ್ಪು ಮಾಡಿರೋದು ಉಂಟು, ಕಲ್ತಿರೋದು ಉಂಟು. ಅಂಥದ್ರಲ್ಲಿ ನಾವು ಸಾಮಾನ್ಯ ವ್ಯಕ್ತಿಗಳು ಸರ್. ಆಮೇಲೆ ನಾವು ಎಷ್ಟು ವರ್ಷ ಇರ್ತೀವಿ ಇಲ್ಲ ಗೊತ್ತಿಲ್ಲ. ಇರೋಷ್ಟು ದಿವಸನೂ ಇನ್ನೊಬ್ರಿಗೆ ಮಾದರಿಯಾಗಿರಬೇಕು. ಇರೋಷ್ಟು ದಿನನೂ ನಮ್ಮ ಕೈಯಲ್ಲಿ ಆಯ್ತು ಸರ್. ನನ್ನ ಕೈಯಲ್ಲಿ ನಾನು ನೋಡಿ ಸರ್, ಒಂದು ಬಿಂದಿಗೆ ಅಷ್ಟು ನೀರು ಕೊಡೋಕ್ಕಾಗಿಲ್ಲ ಸರ್. ಅಟ್ಲೀಸ್ಟ್ ಒಂದು ಲೋಟದಷ್ಟಾದರೂ ನೀರು ಕೊಡ್ತೀನಿ ಸರ್. ನನ್ನ ಯೋಗ್ಯತೆ ಏನಿದೆ ಅಷ್ಟಕ್ಕೆ ನಾನು ಮಾಡಬಲ್ಲೆ. ಅಥವಾ ನನಗೆ ಯಾರೋ ಮಾತಾಡಿದ್ದಾರೆ, ನಾನು ಯಾರಿಗೂ ಬುದ್ಧಿ ಕಲಿಸ್ಬಿಡ್ತೀನಿ ಅಥವಾ ಇನ್ನೊಂದು ಮತ್ತೊಂದು ಅಂತಲ್ಲ. ಅದರ ಅರ್ಥ ವಿಷ್ಣುವಿನ ತಾಳ್ಮೆ ಇರಲಿ, ನರಸಿಂಹನ ಕೋಪ ಯಾವತ್ತೂ ಮರಿಬೇಡ ಅಂತೇಳಿ.